ಸ್ನೇಹಿತರೆ ನಮಸ್ಕಾರ. ಪ್ರಾಣಿ ಪ್ರಪಂಚದ ಈ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಮಗೆ ಮಕ್ಕಳು ಅಂದರೆ ಪ್ರಾಣ, ಪಂಚಪ್ರಾಣ. ಆ ಮಕ್ಕಳಿಗೋಸ್ಕರ ನಾವು ಏನು ಬೇಕಾದ್ರೂ ಮಾಡ್ತೀವಿ, ಯಾವ ದಾರಿ ಬೇಕಾದ್ರೂ ತುಳಿತೀವಿ, ಎಷ್ಟು ರಿಸ್ಕ್ ಬೇಕಾದ್ರೂ ತಗೋತೀವಿ. ನಮ್ಮ ಉದ್ದೇಶ ಮಕ್ಕಳು ಖುಷಿಯಾಗಿರ್ಬೇಕು. ಆದರೆ ಕೆಲವು ಕೆಳವರ್ಗದ ಪ್ರಾಣಿಗಳಲ್ಲಿ, ಕೀಟಗಳಲ್ಲಿ ಅವು ಅನಿವಾರ್ಯವಾಗಿ ಮಕ್ಕಳಿಗೋಸ್ಕರ ತಮ್ಮ ಪ್ರಾಣವನ್ನೇ ಕೊಡಬೇಕು. ಬರೀ ಆ ಪ್ರಾಣಿ ಒಂದೇ ಅಲ್ಲ, ಅದರ ಸಂತತಿ ಎಲ್ಲಾ ಪ್ರಾಣಿಗಳು ಅದೇ ರೀತಿ ತನ್ನ ಮುಂದಿನ ಸಂತತಿಗೋಸ್ಕರ ತಮ್ಮ ಪ್ರಾಣವನ್ನು ಕೊಡ್ತಾನೆ ಇರಬೇಕು. ಆ ಸಾವು ಕೂಡ ತೀರ ಭಯಂಕರವಾಗಿರುತ್ತೆ. ಹಾಗಿದ್ರೆ ಬನ್ನಿ, ಆ ಪ್ರಪಂಚಕ್ಕೆ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬರ್ತಿರಲ್ಲ? ಸ್ನೇಹಿತರೆ, ನಿಮಗೆಲ್ಲ ಊಸರವಳ್ಳಿ ಗೊತ್ತು. ಇದು ಕೂಡ ಊಸರವಳ್ಳಿನೇ, ಆದ್ರೆ ಇದ್ರ ಹೆಸರು ಲಬೋರ್ಡ್ ಊಸರವಳ್ಳಿ. ಪಶ್ಚಿಮ ಮಡಗಾಸ್ಕರ್ನಲ್ಲಿ ಮಾತ್ರ ಇದು ಕಂಡು ಬರುತ್ತೆ. ನೋಡ್ಲಿಕ್ಕೆ ಎಲ್ಲ ಗೋಸಂಬಿ ತರನೇ, ಬೇರೆ ಗೋಸಂಬಿ ತರ ಬಣ್ಣ ಬದಲಾಯಿಸುತ್ತೆ, ಊಟ ಎಲ್ಲವೂ ಅದೇ ತರನೇ. ಆದ್ರೆ ಇವುಗಳ ಟೈಮು ಬದುಕೋದು ಮಾತ್ರ 4-5 ತಿಂಗಳು ಅಷ್ಟೇ. ಬೇರೆ ಗೋಸಂಬಿಗಳು 5-7 ವರ್ಷ ಬದುಕ್ತವೆ. ಪಾಪ, ಇದಕ್ ಮಾತ್ರ 5 ತಿಂಗಳಷ್ಟೇ. ಹುಟ್ಟಿನಿಂದ ಸಾಯೋ ಅವಧಿ ಒಂದು ಮಳೆಗಾಲದಲ್ಲಿ ಅಂದ್ರೆ ನವೆಂಬರ್ ಇಂದ ಮಾರ್ಚ್ ನಲ್ಲಿ ಮುಗಿದೇ ಬಿಡುತ್ತೆ. ಡಿಸೆಂಬರ್ ನಿಂದ ಜನವರಿನಲ್ಲಿ ಇವು ಮೊಟ್ಟೆಯಿಂದ ಹೊರ ಬರ್ತವೆ. ಮಾರ್ಚ್ ಹೊತ್ತಿಗೆ ಅವು ವೇಗವಾಗಿ ಬೆಳೆದು ಯೌವನಕ್ಕೆ ಕಾಲಿಡ್ತವೆ. ಹೌದು, ಹುಟ್ಟಿದ ಬರೀ 2 ತಿಂಗಳಲ್ಲೇ ಬೆಳೆದು ದೊಡ್ಡವಾಗಿ ಪರಸ್ಪರ ಸೇರಲು ಶುರು ಮಾಡೇ ಬಿಡ್ತವೆ. ಮಾರ್ಚ್ ನಿಂದ ಏಪ್ರಿಲ್ ನಲ್ಲಿ ಹೆಣ್ಣು ಮಣ್ಣಿನಲ್ಲಿ ಮೊಟ್ಟೆ ಇಡಲು ಶುರು ಮಾಡುತ್ತೆ. ಮೊಟ್ಟೆ ಇಡೋದು ಮುಗಿದ ನಂತರ ಅವುಗಳ ಜನ್ಮದ ಉದ್ದೇಶ ಪೂರ್ಣ ಆಗುತ್ತೆ. ಆದ್ರೆ ಇವು ಆಕ್ಟೋಪಸ್ ತರ ಊಟ ನಿಲ್ಲಿಸೋದಿಲ್ಲ. ಆದರೆ ಬೇಗ ವೃದ್ಧಾಪ್ಯ ಬರೋ ಹಾರ್ಮೋನ್ಗಳು ಉತ್ಪತ್ತಿ ಆಗ್ತವೆ. ಇವುಗಳ ದೇಹದ ಅಂಗಗಳು ಬೇಗನೆ ಮುದಿಯಾಗ್ತವೆ. ಕಣ್ಣಿನಲ್ಲಿ ಕ್ಯಾಟ್ರಾಕ್ಟ್ ಬೆಳೆಯುತ್ತೆ, ಚರ್ಮ ಸುಕ್ಕುಗಟ್ಟುತ್ತೆ, ಸಂಧಿವಾತ ಕಾಡುತ್ತೆ. ಮೊಟ್ಟೆ ಇಟ್ಟ ಒಂದೇ ವಾರದಲ್ಲಿ ಇವುಗಳಲ್ಲಿ ಇಷ್ಟೆಲ್ಲ ಬದಲಾವಣೆ ಕಾಣುತ್ತೆ. ಪರಿಣಾಮವಾಗಿ ಇವು ಸುಲಭವಾಗಿ ಬೇರೆ ಪ್ರಾಣಿಗಳಿಗೆ ಬಲಿಯಾಗ್ತವೆ. ಆದ್ರೆ ಮೊಟ್ಟೆಗಳು ಮಾತ್ರ ಮಣ್ಣಿನಲ್ಲೇ ಡಿಸೆಂಬರ್ವರೆಗೂ ಉಳಿತವೆ. ನಂತರ ಮತ್ತೆ ಮರಿಗಳಾಗಿ ಹೊರಬರ್ತವೆ. ಮತ್ತದೇ ಜೀವನ ಚಕ್ರ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ಈ ಕೀಟ ನೋಡಿ, ಇದನ್ನ ಪ್ರೇಯಿಂಗ್ ಮ್ಯಾಂಟಿಸ್ ಅಂತ ಕರೀತಾರೆ. ಇದರ ಕೈಗಳು ಯಾವಾಗಲೂ ಪ್ರಾರ್ಥನೆ ಮಾಡೋ ರೀತಿಯಲ್ಲೇ ಇದೆ. ಪಾಪ, ಪ್ರಾರ್ಥನೆ ಮಾಡ್ತಾ ಇದೆ ಅಲ್ವಾ? ಬಟ್ ಇದರ ಕಥೆ ಕೇಳಿದ್ರೆ ನಿಮಗೆ ಮೈ ಜುಮ್ ಅನ್ಸುತ್ತೆ. ಇವುಗಳಲ್ಲಿ ಕೆಲವು ಹೆಣ್ಣು ಕೀಟಗಳು ಎಲ್ಲವೂ, ಕೆಲವು ಮಾತ್ರ ಯುಗಳಗೀತೆ ನಂತರ ಅಥವಾ ಅದು ನಡಿಬೇಕಾದ್ರೆ ತನಗಿಂತ ಆಕಾರದಲ್ಲಿ ಪುಟ್ಟದಾದ ಗಂಡಿನ ತಲೆಯನ್ನ ತಿಂದೇ ಬಿಡ್ತವೆ. ಅದು ಕೂಡ ಒಂದೇ ಬುಕ್ಕಿಗಲ್ಲ, ಚಕ್ಲಿ ತರ ಮುರ್ಕೊಂಡು ಸ್ವಲ್ಪ ಸ್ವಲ್ಪ ನಿಂತು. ಬರೀ ಗಂಡಿನ ತಲೆ ಅಲ್ಲ, ಇದು ಯಾವುದೇ ಕೀಟ ತಿನ್ಬೇಕಾದ್ರೂ ಕೂಡ ಸಾಯಿಸಿ ಪ್ರಜ್ಞೆ ತಪ್ಪಿಸಿ ತಿನ್ನಲ್ಲ. ಅವು ಜೀವಂತವಾಗಿ ಒದ್ದಾಡಬೇಕಾದ್ರೆ ಇದರಿಂದ ಏನು ಮಾಡ್ಲಿಕ್ಕಾಗಲ್ಲ. ಗಂಡುಗಳು ಹೆಣ್ಣಿನ ಈ ಆಕ್ರಮಣ ತಡೆಯಲಿಕ್ಕೆ ಪ್ರಯತ್ನಿಸ್ತವೆ. ಆದ್ರೆ ಕೊನೆಗೆ ಅವು ಸೋಲಲೇಬೇಕು. ತಲೆ ಕಳ್ಕೊಂಡು ಹೋದ್ರೆ ಕೂಡ ಅದು ಕೆಲಸ ಮುಂದುವರಿಸುತ್ತೆ. ಹೆಂಗೆ ಅಂತ ಈ ಗಂಡಿನ ಬಾಲದಲ್ಲಿ ಸಣ್ಣದೊಂದು ಮಿದುಳು, ದೊಡ್ಡ ಮಿದುಳು ಹೋದ ತಕ್ಷಣ ಈ ಮಿದುಳು ಆಕ್ಟಿವೇಟ್ ಆಗುತ್ತೆ. ಅದು ಈ ಕೆಲಸನ ಇನ್ನೂ ಸ್ಪೀಡಾಗಿ ಮತ್ತು ಬಲವಾಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ತದೆ, ಹೆಲ್ಪ್ ಮಾಡ್ತದೆ. ಯಕಶ್ಚಿತ್ತನ ಈ ಕೀಟಗಳು ತಮ್ಮ ಸಂತತಿ ಉಳಿಯೋಕ್ಕೋಸ್ಕರ ಇಷ್ಟೊಂದು ಕ್ರೂರವಾಗಿ ಸಾಯ್ತವಲ್ಲ, ಮೈ ಜುಮ್. ಸ್ನೇಹಿತರೆ, ನಮ್ಮ ಮುಂದಿನ ಪ್ರಾಣಿ ಆಂಟಿಚೀನಸ್ ಅನ್ನ ಸ್ವಲ್ಪ ಇಲ್ಲಿಯೇ ಓದ್ತಕ್ಕಂಥ ಪ್ರಾಣಿ. ಇದು ಹೆಚ್ಚಾಗಿ ಕಂಡು ಬರೋದು ಆಸ್ಟ್ರೇಲಿಯಾದಲ್ಲಿ. ಇದು ನೋಡಿದ್ರೆ ಪುಟ್ಟದಾಗಿ ಬಹಳ ಸೌಮ್ಯ ಪ್ರಾಣಿ ತರ ಕಾಣುತ್ತೆ. ಆದರೆ ಹೆಣ್ಣನ್ನು ಸೇರುವ ಸಮಯದಲ್ಲಿ
ಇದರ ವಿಚಿತ್ರ ವರ್ತನೆ ಯಾರಿಗೂ ಅರ್ಥನೇ ಆಗುವುದಿಲ್ಲ. ಇದು ಪ್ರಾಣಿ ಪ್ರಪಂಚದ ಅತ್ಯಂತ ದುಃಖಕರ ಕಥೆಗಳಲ್ಲಿ ಒಂದು. ವರ್ಷದಲ್ಲಿ ಒಮ್ಮೆ ಮಾತ್ರ ಹೆಣ್ಣುಗಳು 2-3 ವಾರಗಳವರೆಗೆ ಮಾತ್ರ ಬೆದೆಗೆ ಬರ್ತವೆ. ಆ ಸಮಯದಲ್ಲಿ ಮಾತ್ರ ಅವುಗಳನ್ನ ಸೇರಿಸಬೇಕು. ಆಗ ಈ ಗಂಡು ಪ್ರಾಣಿಗಳು ಸಂಪೂರ್ಣ ರೌದ್ರ ರೂಪದ ರೌಡಿಗಳಾಗುತ್ತವೆ. ಲೈಂಗಿಕ ಮತ್ತು ಒತ್ತಡದ ಹಾರ್ಮೋನುಗಳು ಇವುಗಳ ದೇಹದ ತುಂಬ ಹುಚ್ಚು ನದಿಯಾಗಿ ಹರಿತವೆ. ಇವು ಕೂಡ ಹುಚ್ಚು ಕುದುರೆ ಥರ ಆಡ್ತವೆ. ಆ ಹಾರ್ಮೋನ್ಗಳ ಪ್ರಭಾವ ಅದೆಷ್ಟು ಇರುತ್ತೆ ಅಂದರೆ, ಈ ಪಾಪದ ಗಂಡು ಪ್ರಾಣಿಗಳ ಊಟ, ನೀರು, ನಿದ್ದೆ, ವಿಶ್ರಾಂತಿ ಕೂಡ ಮರೆತು ಗಂಟೆಗಟ್ಟಲೆ ಲೆಕ್ಕವಿಲ್ಲದಷ್ಟು ಹೆಣ್ಣುಗಳ ಜೊತೆ ಯುಗಳ ಗೀತೆ ಆಡಕ್ಕೆ ಶುರು ಮಾಡ್ತವೆ. ಕೆಲವೊಮ್ಮೆ ಅದು ಸತತವಾಗಿ 10-14 ಗಂಟೆವರೆಗೂ ನಡೆಯುತ್ತೆ. ಇವುಗಳ ಗತಿ ಏನಾಗಬೇಡ. ಇವು ಆ ಹೋರಾಟದಲ್ಲಿ ಅತ್ಯಂತ ದುರ್ಬಲವಾಗ್ತವೆ. ದೇಹಕ್ಕೆ ಇನ್ಫೆಕ್ಷನ್ ಕೂಡ ಆಗುತ್ತೆ. ದೇಹದ ಒಳಭಾಗದಲ್ಲಿ ರಕ್ತಸ್ರಾವ ಕೂಡ ಆಗುತ್ತೆ. ಆದರೂ ನಿಲ್ಲಿಸೋದೇ ಇಲ್ಲ. ಈ ಲೈಂಗಿಕ ಕ್ರಿಯೆಗೆ ಮತ್ತು ಒತ್ತಡದಲ್ಲಿಗೆ ತುತ್ತಾಗ್ತಕ್ಕಂಥ ಹಾರ್ಮೋನುಗಳು ಇವುಗಳ ದೇಹದ ಪ್ರತಿರೋಧ ಶಕ್ತಿಯನ್ನು ಸಂಪೂರ್ಣವಾಗಿ ನಿಲ್ಲಿಸುತ್ತವೆ. ಇವುಗಳ ದೇಹ ಒಳಗಿಂದಲೇ ಕುಸಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ವರ್ಷದ ಈ ಅವಧಿ ಮುಗಿಯುವ ಹೊತ್ತಿಗೆ ಬರೀ 10-12 ತಿಂಗಳ ಈ ಎಲ್ಲ ಗಂಡು ಪ್ರಾಣಿಗಳ ಕಥೆ ಕಂಪ್ಲೀಟ್ ಮುಗ್ದೋಗಿದೆ. ಅವು ಯಾವತ್ತೂ ತಮ್ಮ ಮರಿಗಳನ್ನು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಹೆಣ್ಣು ಪ್ರಾಣಿಗಳು ಮಾತ್ರ ಬದುಕಿದ್ದು ಮರಿಗಳ ಬಗ್ಗೆ ಕಾಳಜಿ ವಹಿಸ್ತವೆ. ಇಲ್ಲಿ ಲೈಂಗಿಕ ಕ್ರಿಯೆ ಸುಖಕ್ಕಾಗಿ ಅಲ್ಲ, ಬದಲು ಅದು ಜವಾಬ್ದಾರಿ, ತ್ಯಾಗ. ಸ್ನೇಹಿತರೆ, ಈ ಪ್ರಾಣಿಗಳು ನೋಡಿ. ಒಂದು ಪಾಸ್ಕೋ ಗೇಲ್, ನಮ್ಮ ಅಳಿಲ್ ಥರ ಇದೆ. ಇನ್ನೊಂದು ರೆಡ್ ಕಲುತ, ನಮ್ಮ ಇಲಿ ಥರ ಇದೆ. ಇವೆರಡೂ ಕೂಡ ಆಸ್ಟ್ರೇಲಿಯಾದಲ್ಲಿ ಕಾಣ್ತವೆ. ಇದಕ್ಕಿಂತ ಮುಂಚೆ ನಾವು ನೋಡಿದ್ವಲ್ಲ ಆಂಟೆಚೀನಸ್ ಅನ್ನೋ ಪ್ರಾಣಿ. ಇವೆರಡೂ ಕೂಡ ಆ ಪ್ರಾಣಿ ಥರನೇ ವರ್ತಿಸ್ತವೆ. ಅದೇ ರೀತಿ 11-12 ತಿಂಗಳಿಗೆ ವಯಸ್ಸಿಗೆ ಬರ್ತವೆ. ಬಂದ ಮೇಲೆ ಲೆಕ್ಕವಿಲ್ಲದಷ್ಟು ಎಣ್ಣೆಗಳ ಜೊತೆ ಗಂಟೆಗಟ್ಟಲೆ 10-12 ಗಂಟೆಗಟ್ಟಲೆ ಯುಗಳ ಗೀತೆ ಆಡಿ ಕೊನೆಗೆ ಆಂತರಿಕ ರಕ್ತಸ್ರಾವ, ಬಿರುಕು, ಬೇರೆ ಬೇರೆ ಕಾರಣಗಳಿಂದ ಅದೇ ಥರನೇ ಇವು ಕೂಡ ಸಾಯ್ತವೆ. ಈ ಎರಡೂ ಪುಟ್ಟ ಪ್ರಾಣಿಗಳ ಬದುಕು ಅದೇ ಥರ ದುರಂತದಲ್ಲೇ ಮುಕ್ತಾಯ ಆಗುತ್ತೆ. ಮತ್ತದೇ ಕತೆ, ಸಂತಾನಕ್ಕೋಸ್ಕರ, ಮರಿಗಳಿಗೋಸ್ಕರ. ಸ್ನೇಹಿತರೆ, ಈ ಎಪಿಸೋಡ್ನ ಕೊನೆಯ ಪ್ರಾಣಿ ಆಕ್ಟೋಪಸ್. ಬೇರೆ ಪ್ರಾಣಿಗಳಲ್ಲಿ ಗಂಡು ಮಾತ್ರ ಸಾಯುತ್ತೆ ಮಿಲನದ ನಂತರ. ಆದರೆ ಇಲ್ಲಿ ಹೆಣ್ಣು ಮತ್ತು ಗಂಡು ಎರಡೂ ಸಾಯ್ತವೆ. ಕೆಲವು ಪ್ರಭೇದದಲ್ಲಿ ಹೆಣ್ಣು ಆಕ್ಟೋಪಸ್ ಗಂಡನ್ನು ಈ ಕೆಲಸದ ನಂತರ ತಿಂದೇ ಬಿಡುತ್ತೆ. ಆದರೆ ಇನ್ನು ಕೆಲವು ಪ್ರಭೇದಗಳಲ್ಲಿ ಗಂಡು ಹೆಣ್ಣಿಂದ ತಪ್ಪಿಸ್ಕೊಂಡು ಹೋಗುತ್ತೆ. ಹೆಣ್ಣಿಂದ ತಪ್ಪಿಸ್ಕೊಂಡು ಹೋಗುತ್ತೆ ಹೊರತು ಸಾವಿಂದ ಅಲ್ಲ. ಅದಾದ ನಂತರ ಅದರ ದೇಹದಲ್ಲಿ 1 ವಾರ ಅಥವಾ 15 ದಿನಗಳಲ್ಲಿ ವಿಪರೀತ ಬದಲಾವಣೆ ಕಂಡು ಬರುತ್ತೆ. ಅದರ ದೇಹದಲ್ಲಿ 2 ರೀತಿಯ ಹಾರ್ಮೋನ್ ಉತ್ಪತ್ತಿ ಆಗ್ತವೆ. ಒಂದು ಹಾರ್ಮೋನು ಅದರ ಹಸಿವನ್ನು ಕಂಪ್ಲೀಟ್ ನಿಲ್ಲಿಸುತ್ತೆ. ಇನ್ನೊಂದು ಹಾರ್ಮೋನು ಅವುಗಳ ಜೀವಕೋಶಗಳ ವಿಪರೀತ ಬೆಳವಣಿಗೆ ಅಥವಾ ಒಂದನ್ನೊಂದು ಜೀವಕೋಶ ತಿಂತಕ್ಕಂಥ ಬೆಳವಣಿಗೆ, ಒಳಗಡೆನೆ ಕುಸಿದು ಬೀಳ್ತಕ್ಕಂಥ ಬೆಳವಣಿಗೆ ತಂದು ಕೇವಲ 15 ದಿನಗಳಲ್ಲಿ ಗಂಡು ಆಕ್ಟೋಪಸ್ ಸಾವನ್ನಪ್ಪುತ್ತೆ. ಆದರೆ ಹೆಣ್ಣು ಆಕ್ಟೋಪಸ್ ನಂತರ ಮೊಟ್ಟೆಗಳನ್ನಿಡುತ್ತೆ. 50,000ದಿಂದ 2 ಲಕ್ಷದವರೆಗೂ ಮೊಟ್ಟೆಗಳನ್ನಿಡುತ್ತೆ. ಆ ಮೊಟ್ಟೆಗಳು ಸಮುದ್ರದ ನೀರಿನಿಂದ ಸ್ವಲ್ಪ ಮೇಲೆ ಕೊರಕಲು ಅಥವಾ ಕಿಂಡಿಗಳಲ್ಲಿ ಇಟ್ಟು ಅವು ಮರಿಗಳಾಗಿ ಹೊರಬರೋವರೆಗೂ ಅವನ್ನ ಕಾವಲು ಕಾಯುತ್ತೆ. ಈ ಹೆಣ್ಣು ಆಕ್ಟೋಪಸ್ ಕೂಡ ಅದೇ ರೀತಿ 2 ಹಾರ್ಮೋನ್ ರಿಲೀಸ್ ಆಗ್ತವೆ. ಅದೇ ಪ್ರಾಬ್ಲಮ್ ಇದಕ್ಕೂ ಬರ್ತದೆ. ಏನು ಅಂದರೆ, ಇದು ಮೊಟ್ಟೆಗಳಿಂದ ಮರಿ ಹೊರ ಬರಲಿಕ್ಕೋಸ್ಕರ ಇನ್ನೂ ಸ್ವಲ್ಪ ದಿವಸ ಜಾಸ್ತಿ ಬದುಕುತ್ತೆ. ಆದರೆ ಕ್ರಮೇಣ ಇದರ ದೇಹ ಕೂಡ ಕೃಶವಾಗ್ತಾ ಹೋಗುತ್ತೆ. ರೋಗಗಳು ಒಳಗಡೆಯಿಂದ ಉತ್ಪತ್ತಿ ಆಗ್ತಾ ಹೋಗ್ತವೆ. ಕೊನೆಗೆ ಈ ನೋವಿನಲ್ಲಿ ಅದು ಬೇರೆ ಪ್ರಾಣಿಗೆ ಆಹಾರ ಆದರೂ ಆಗ್ಬೋದು ಅಥವಾ ಸಾಯಲೂಬಹುದು.
ಕೊನೆಯದಾಗಿ ಸ್ನೇಹಿತರೆ, ಇಲ್ಲಿವರೆಗೂ ನೀವು ಬೇರೆ ಬೇರೆ ಪ್ರಾಣಿಗಳ ಬಲಿದಾನ ನೋಡಿದಿರಿ. ಪ್ರಕೃತಿ ತನ್ನ ಎಲ್ಲ ಜೀವಿಗಳ ಸಂತತಿ ಉಳಿಲಿ ಅಂತ ತಾಯಿ ಅಥವಾ ತಂದೆಯ ಬಲಿದಾನವನ್ನು ಅನಿವಾರ್ಯ ಮಾಡಿಬಿಟ್ಟೈತೆ. ಈ ಮೂಲಕ ಅದು ಸಮತೋಲನ ಕಾಪಾಡಿಕೊಳ್ಳುತ್ತೆ. ಈ ಬಲಿದಾನಗಳು ನಮಗೆ ಕ್ರೌರ್ಯ ಅನಿಸುತ್ತೆ, ಯಾಕೆಂದರೆ ಇದು ನಮ್ಮ ಜಗತ್ತಲ್ಲಿಲ್ಲ. ಆದರೆ ಇವೆಲ್ಲವೂ ಪ್ರಕೃತಿ ಅನಿವಾರ್ಯ ನಿಯಮಗಳ ಭಾಗ. ಇಂಪಾರ್ಟೆಂಟ್ ಏನು ಅಂದರೆ, ಈ ಬಲಿದಾನಕ್ಕಾಗಿ ಕೆಲವೇ ಜೀವಿಗಳು ಯಾಕೆ, ಎಲ್ಲವಕ್ಕೂ ಯಾಕಿಲ್ಲ, ನಮಗೆ ಯಾಕಿಲ್ಲ? ಈ ಪ್ರಶ್ನೆಗೆ ಉತ್ತರ ನನ್ನ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆಯಾ? ಈ ಪ್ರಶ್ನೆಗೆ ಉತ್ತರಕ್ಕೆ ನೀವು ಕಾಯ್ತಾ ಇದ್ದೀರಾ? ದಯವಿಟ್ಟು ತಿಳಿಸಿ, ಕಮೆಂಟ್ ಮಾಡಿ. ಧನ್ಯವಾದಗಳು.